ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ ಕೆ ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ನಬಾರ್ಡ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಈ ವಿಚಾರವನ್ನ ಕುರಿತು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಬಾರ್ಡ್ ದೇಶದ ಉನ್ನತ ಅಭಿವೃದ್ಧಿ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಕರೀತಾರೆ. ಇದು ಹೆಸರೇ ಸೂಚಿಸುವಂತೆ ಕೃಷಿ ಅಭಿವೃದ್ಧಿಗಾಗಿ ಹಾಗೂ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಸ್ಥಾಪನೆಯಾಗಿರುವಂತಹ ಒಂದು ಬ್ಯಾಂಕ್. ಕೃಷಿ, ಗ್ರಾಮೀಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಇವೆಲ್ಲವೂ ಸಹ ಗ್ರಾಮೀಣ ಭಾರತವನ್ನ ಉನ್ನತೀಕರಿಸುವ ಒಂದು ಧ್ಯೇಯವನ್ನು ಹೊಂದಿದೆ. ಹೀಗಾಗಿ ಈ ಎಲ್ಲ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಆದೇಶದೊಂದಿಗೆ ರಾಷ್ಟ್ರೀಯ ಬ್ಯಾಂಕ್ ಅನ್ನು ಅಂದರೆ ನಬಾರ್ಡ್ ಅನ್ನ 1982ರಲ್ಲಿ ಸಂಸತ್ತಿನ ವಿಶೇಷ ಕಾಯ್ದೆಯಿಂದ ಸ್ಥಾಪನೆ ಮಾಡಲಾಯಿತು. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯೇತರ ವಲಯವು ಅಭಿವೃದ್ಧಿಯಾಗಬೇಕು. ಕೇವಲ ಕೃಷಿಯಿಂದ ಭಾರತದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಲ್ಲ ಅಥವಾ ಗ್ರಾಮೀಣ ಅಭಿವೃದ್ಧಿ ಸಾಧ್ಯವಲ್ಲ. ಹೀಗಾಗಿ ಭಾರತದ ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಯನ್ನ ಉತ್ತೇಜಿಸುವುದು ನಬಾರ್ಡ್ನ ಪ್ರಮುಖ ಕಾರ್ಯವಾಗಿದೆ. ಹೇಗೆ ನಬಾರ್ಡ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. Students, in today's class, let us understand the role of NABARD in development of rural areas as well as the development of agriculture. NABARD, National Bank for Agriculture and Rural Development. It is designed as an apex development bank in our country. This national bank was established in the year 1982 by a special act of the Parliament with a mandate to uplift rural India by facilitating credit flow in agriculture, cottage and village industries, handicrafts and small-scale industries. It is also required to support non-farm sector while promoting other allied economic activities in the rural areas. NABARD functions to promote sustainable rural development for attaining prosperity of rural areas in our country. So NABARD name itself says it is the National Bank for the development of agriculture as well as the rural areas. The development of agriculture is not only responsible for the development of rural areas. Other than agriculture, there are some non-agricultural institutions such as the cottage and village industries, handicraft industries, small-scale industries in the rural areas. These have to be developed in order to achieve rural development. So with this intention, NABARD was set up in our country in the year 1982. In the next slides, let us understand the functions of NABARD and what are the development programs conducted by NABARD as well as the innovations of NABARD in the development of agriculture as well as the rural areas. ನಬಾರ್ಡ್ನ ಕಾರ್ಯಗಳು. ನಬಾರ್ಡ್ ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಪುನರ್ಧನ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಪುನರ್ಧನ ಸೌಲಭ್ಯ ಅಂದರೆ ಕೃಷಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಗ್ರಾಮೀಣ ಕೈಗಾರಿಕೆಗಳು, ಕರಕುಶಲ ಕೈಗಾರಿಕೆಗಳು ಈ ಎಲ್ಲ ಕೈಗಾರಿಕೆಗಳಿಗೆ ಇತರ ಬ್ಯಾಂಕುಗಳು ಹಣಕಾಸಿನ ಸೌಲಭ್ಯವನ್ನು ನೀಡ್ತಾ ಇದೆ. ಆ ಬ್ಯಾಂಕುಗಳಿಗೆ ನಬಾರ್ಡ್ ಅಂದರೆ ಈ ಎಲ್ಲ ಕೃಷಿ ಮತ್ತು ಕರಕುಶಲ ಕೈಗಾರಿಕೆಗಳು ಹಾಗೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಯಾವ ಹಣಕಾಸಿನ ಸಂಸ್ಥೆಗಳು ಹಣಕಾಸಿನ ನೆರವನ್ನು ಒದಗಿಸುತ್ತವೋ ಅಂತಹ ಹಣಕಾಸಿನ ಸಂಸ್ಥೆಗಳಿಗೆ ನಬಾರ್ಡ್ ಸಹಾಯಧನವನ್ನು ನೀಡ್ತಾ ಇದೆ ಅಥವಾ ಹಣಕಾಸಿನ ಸೌಲಭ್ಯವನ್ನು ನೀಡ್ತಾ ಇದೆ. ಹೀಗೆ ಪುನರ್ಧನ ಸೌಲಭ್ಯವನ್ನು ಒದಗಿಸುವಲ್ಲಿ ನಬಾರ್ಡ್ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ರೀತಿಯಲ್ಲಿ ಅದು ಪರೋಕ್ಷವಾಗಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾ ಇದೆ. ಹಾಗೆ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿಯ ಸಾಲವನ್ನು ನಬಾರ್ಡ್ ನೀಡ್ತಾ ಇದೆ. ಕೃಷಿಯ ಅಭಿವೃದ್ಧಿಗೆ ಅಲ್ಪಾವಧಿ ಅಂದರೆ 1 ವರ್ಷದ ಕಾಲದ ಅವಧಿಯ ಸಾಲವನ್ನು, ಮಧ್ಯಮಾವಧಿ 2 ರಿಂದ 5 ವರ್ಷಗಳ ಅವಧಿ
ಹಾಗೆ ದೀರ್ಘಾವಧಿ 5 ರಿಂದ 10-15 ವರ್ಷಗಳ ಒಂದು ಕಾಲ ಇರುತ್ತೆ. ಇಂತಹ ಒಂದು ಸಾಲವನ್ನ ಕೊಟ್ಟು ರೈತರಿಗೆ ಕೃಷಿ ಅಭಿವೃದ್ಧಿಯನ್ನು ಕೈಗೊಳ್ಳುವಲ್ಲಿ ನಬಾರ್ಡ್ ಸಹಾಯವನ್ನ ಮಾಡ್ತಾ ಇದೆ. ಈ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನು ತೆಗೆದುಕೊಂಡು ರೈತ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಅವನು ಜಾನುವಾರುಗಳನ್ನು ಕೊಂಡುಕೊಳ್ಬೋದು, ರಸಗೊಬ್ಬರಗಳನ್ನು ಕೊಂಡುಕೊಳ್ಬೋದು, ಅಥವಾ ಕೃಷಿಯ ಸಲಕರಣೆಗಳನ್ನು ಕೊಂಡುಕೊಳ್ಬೋದು, ಉತ್ತಮ ತಳಿಯ ಬಿತ್ತನೆ ಬೀಜಗಳನ್ನು ಕೊಂಡುಕೊಳ್ಬೋದು, ಅಥವಾ ನೀರಾವರಿಯನ್ನು ಅವನು ಅಳವಡಿಸಿಕೊಳ್ಬೋದು. ಈ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಕೈಗೊಂಡು ಕೃಷಿ ಅಭಿವೃದ್ಧಿಯನ್ನು ಸಾಧಿಸಬಹುದು. ಹಾಗೆ ಇದರಿಂದ ಗ್ರಾಮೀಣ ಅಭಿವೃದ್ಧಿಯೂ ಸಹ ಸಾಧ್ಯ ಆಗತ್ತೆ. ಈ ರೀತಿಯಲ್ಲಿ ನಬಾರ್ಡ್ ವಿವಿಧ ಸಾಲಗಳನ್ನು ಕೊಟ್ಟು ಕೃಷಿಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ. ಹಾಗೆ ರಾಜ್ಯ ಸರ್ಕಾರಗಳಿಗೆ ದೀರ್ಘಾವಧಿಯ ಸಾಲವನ್ನು ನಬಾರ್ಡ್ ನೀಡ್ತಾ ಇದೆ. ರಾಜ್ಯ ಸರ್ಕಾರಗಳು ನಬಾರ್ಡ್ನಿಂದ ಸಾಲವನ್ನ ತಗೊಂಡು ಅದರ ಮೂಲಕ ರಾಜ್ಯ ಸರ್ಕಾರಗಳು ಕೃಷಿ ಅಭಿವೃದ್ಧಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಸಹಾಯವನ್ನ ನೀಡ್ತಾ ಇದೆ. ನಂತರ ತರಬೇತಿ, ಸಂಶೋಧನೆ ಮತ್ತು ಸಮಾಲೋಚನೆಯ ಸೇವೆಯನ್ನು ಒದಗಿಸ್ತಾ ಇದೆ. ತರಬೇತಿ ಹಾಗೆ ರಾಷ್ಟ್ರೀಯ ಬ್ಯಾಂಕು ಸಹಕಾರಿ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ರಾಜ್ಯ ಸಹಕಾರಿ ಬ್ಯಾಂಕುಗಳ ಸಹಯೋಗದೊಂದಿಗೆ ವಾಣಿಜ್ಯ ಬ್ಯಾಂಕುಗಳಿಗೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಗೆ ತರಬೇತಿ, ಸಂಶೋಧನೆ ಮತ್ತು ಸಮಾಲೋಚನೆಯ ಸೇವೆಯನ್ನು ಇದು ಒದಗಿಸ್ತಾ ಇದೆ. ಅಂದರೆ ನಬಾರ್ಡ್ನಿಂದ ಈ ಒಂದು RRB ಹಾಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಏನನ್ನ ಪಡ್ಕೊಳ್ಬೋದು ಅಂದರೆ ತರಬೇತಿಯನ್ನು ಪಡ್ಕೊಳ್ಬೋದು. ಏನಾದರೂ ಸಂಶೋಧನೆ ಮಾಡಿದರೆ ನಬಾರ್ಡ್ ಆ ವಿಚಾರವನ್ನು ಈ ಒಂದು ಹಣಕಾಸಿನ ಸಂಸ್ಥೆಗಳಿಗೆ ತಿಳಿಸಿಕೊಡುತ್ತೆ. ಮತ್ತು ಏನಾದರೂ ಸಮಸ್ಯೆಗಳಿದ್ದಾಗ ಸಮಾಲೋಚನೆಯನ್ನು ನಡೆಸಿ ಈ ಇತರ ಹಣಕಾಸು ಸಂಸ್ಥೆಗಳ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ನಬಾರ್ಡ್ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಹಾಗೆ ವಿವಿಧ ಸಂಸ್ಥೆಗಳೊಂದಿಗೆ ಸಮನ್ವಯವನ್ನು ಸಾಧಿಸ್ತಾ ಇದೆ. ಸಮನ್ವಯ ಇಲ್ಲದೆ ಹೋದರೆ ಕಷ್ಟ ಆಗತ್ತೆ. ಕೆಲಸವನ್ನು ಸುಗಮವಾಗಿ, ಸುಲಭವಾಗಿ, ನಿರಂತರವಾಗಿ ನೆರವೇರಿಸೋದು ಸಮಸ್ಯೆ ಆಗತ್ತೆ. ಹೀಗಾಗಿ ವಿವಿಧ ಹಣಕಾಸು ಸಂಸ್ಥೆಗಳು, ವಾಣಿಜ್ಯ ಬ್ಯಾಂಕುಗಳು, ಸಹಕಾರಿ ಸಂಘಗಳು, ಗ್ರಾಮೀಣ ಪ್ರಾದೇಶಿಕ ಬ್ಯಾಂಕುಗಳು ಇವೆಲ್ಲವುಗಳ ನಡುವೆ, ಜೊತೆಗೆ ರಾಜ್ಯ ಸರ್ಕಾರ, ಇವೆಲ್ಲವುಗಳ ನಡುವೆ ಉತ್ತಮ ಸಮನ್ವಯವನ್ನು ಸಾಧಿಸುವುದು ನಬಾರ್ಡ್ನ ಪ್ರಮುಖ ಕರ್ತವ್ಯವಾಗಿದೆ. ನಂತರ ವಿವಿಧ ಸಂಸ್ಥೆಗಳೊಂದಿಗೆ ಸಮನ್ವಯತೆಯನ್ನು ಸಾಧಿಸಿದ ನಂತರ ಬ್ಯಾಂಕುಗಳ ಪರಿವೀಕ್ಷಣೆಯನ್ನು ಮಾಡುತ್ತೆ ನಬಾರ್ಡ್. ಅಂದರೆ ಆಗಾಗ ವಿಸಿಟ್ ಅನ್ನು ಕೊಡೋದು, ಇನ್ಸ್ಪೆಕ್ಷನ್ ಅನ್ನು ಮಾಡೋದು. ಯಾವ ಬ್ಯಾಂಕುಗಳನ್ನು, ಅದು ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಇರ್ಬೋದು, ಎಲ್ಲ ಒಂದು ಸಾಲ ಸೌಲಭ್ಯವನ್ನು ನೀಡಿರುತ್ತೆ ಅಥವಾ ಹಣಕಾಸಿನ ಒಂದು ಸೌಲಭ್ಯವನ್ನು ನೀಡಿರುತ್ತೆ. ಹೀಗಾಗಿ ನಬಾರ್ಡ್ನ ಅಧಿಕಾರಿಗಳು ಈ ಒಂದು ಬ್ಯಾಂಕುಗಳ ಪರಿವೀಕ್ಷಣೆಗೆ ಆಗಾಗ ಬರ್ತಿರ್ತಾರೆ. ಅಲ್ಲಿನ ಬ್ಯಾಂಕುಗಳನ್ನು ಪರಿಶೀಲಿಸಿ ಅಲ್ಲಿ ಅಧ್ಯಯನವನ್ನು ಮಾಡಿ ಏನಾದರೂ ಸಮಸ್ಯೆಗಳಿದ್ರೆ ಪರಿಹಾರವನ್ನು ಒದಗಿಸುವ ಕಾರ್ಯವನ್ನು ನಬಾರ್ಡ್ ಅಧಿಕಾರಿಗಳು ಮಾಡ್ತಿದ್ದಾರೆ. ನಂತರ ಸಮಸ್ಯೆಗಳ ನಿವಾರಣೆಗೆ ಸಲಹೆಗಳನ್ನು ಕೊಡ್ತಾ ಇದೆ. ಏನಾದರೂ ಸಮಸ್ಯೆಗಳಿರ್ಬೋದು, ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಉದ್ಯಮಗಳು ಅಥವಾ ಗ್ರಾಮೀಣ ಪ್ರಮಾಣದ ಕೈಗಾರಿಕೆಗಳು, ಇಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆಗಿದ್ರೆ ಎಂತಹ ಸಮಸ್ಯೆಗಳು, ಯಾಕೆ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನಬಾರ್ಡ್ ಸೂಚಿಸುತ್ತೆ. ಹಾಗೆ ಸಂಶೋಧನೆ ಮತ್ತು ಅಭಿವೃದ್ಧಿ ನಿಧಿ ಅನ್ನೋ ಒಂದು ಪ್ರತ್ಯೇಕವಾದ ನಿಧಿಯನ್ನು ಸಹ ನಬಾರ್ಡ್ ಸ್ಥಾಪನೆ ಮಾಡಿ ಅದರ ಮೂಲಕ ಗ್ರಾಮೀಣ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ಅಥವಾ ಕೃಷಿಯ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ. Functions of NABARD. NABARD is doing various functions for the development of agriculture and rural areas. The first and the foremost function of NABARD is refinance facilities. It is refinancing those financial institutions which are helping the development of agriculture and rural areas, such as the commercial banks, regional rural banks, cooperative credit societies. NABARD is providing financial assistance to these institutions, and in the other sense these institutions are providing direct help to agriculture and rural development. Then NABARD is providing short-term, medium-term and long-term loans for the development of agriculture. Short-term loans for the period of 1 year, medium-term loans for the period of 2 to 5 years, and long-term loans for the period of 5 to 10 years. By providing all these types of loans, it is directly helping
the agriculture is. By taking all these types of loans, the farmers are able to improve their agricultural land. They can purchase cattle, they can purchase fertilizers and high yielding variety seeds for the improvement of agriculture. They can also adopt some irrigation facilities such as bow wells, and then they can adopt pump sets, drip irrigation or sprinklers for the improvement of their agricultural land. And thus NABARD is helping agriculture. It is also providing long-term loans to state governments. State governments are taking long-term loans for the period of 20 years from NABARD, and the state governments, by taking loan from the NABARD, they are helping the other financial institutions which are helping agriculture and rural development. Then NABARD is providing training, research and consultancy services for commercial banks, regional rural banks, and also the cooperative credit societies. These financial institutions are taking training from NABARD. They are also conducting various research with the help of NABARD, and also they are consulting NABARD in case of emergency or in case of unsolvable problems. Then NABARD is helping to achieve coordination among various institutions, that is financial institutions such as commercial banks, then regional rural banks, as well as the State Bank of India, RBI, and the state governments. Without coordination, the aim cannot be reached. Therefore, NABARD is trying to coordinate various financial institutions to achieve its aim. Then, the inspection of banks. The officials of NABARD often visit the various financial institutions in order to know whether they are really serving the development of agriculture or the poor farmers in the villages. Then they are also able to find out the difficulties, or if there are any problems, they can also give suggestions to solve those problems. Then suggestions to removal of the problems. The NABARD is helping the financial institutions to solve various problems related to the farmers, or related to agriculture, or related to providing loans for the rural development. Thus, these are the main functions of NABARD. NABARDನ ಅಭಿವೃದ್ಧಿ ಕಾರ್ಯಕ್ರಮಗಳು ತಾನು ಮಾಡುವ ಕಾರ್ಯಗಳೊಂದಿಗೆ ಇತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ NABARD ಆಯೋಜಿಸಿದೆ. ಆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದ ಕಾರ್ಯಕ್ರಮಗಳು ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ. ಅಂದರೆ ಈ NABARD ರೈತರ ಅಭಿವೃದ್ಧಿಗಾಗಿ ಸಾಲದ ಕಾರ್ಡ್ಗಳನ್ನು, ಉದ್ದರಿ ಕಾರ್ಡ್ಗಳನ್ನು ನೀಡ್ತಾ ಇದೆ. ಇದು ಜಾರಿಗೆ ತಂದು ಒಂದು ಪೂರ್ಣ ಅವಧಿಯವರೆಗೆ, ಅಂದರೆ ಒಂದು ವರ್ಷದ ಅವಧಿಯವರೆಗೆ ರೈತರಿಗೆ ಅಗತ್ಯವಿರುವ ಸಾಲವನ್ನು ನೀಡುವುದು, ಹಾಗೆ ಬೆಳೆಯ ಉತ್ಪಾದನೆಗೆ ಹೊಂದಿಕೊಂಡಂತೆ ಅವರಿಗೆ ಅವಶ್ಯಕವಿರುವ ಸಾಲವನ್ನು ನೀಡುವುದು ಅಂತ. ಇದಕ್ಕಾಗಿ ಕಿಸಾನ್ ಕ್ರೆಡಿಟ್ ಯೋಜನೆಯನ್ನು ಜಾರಿಗೆ ತಂತು. ಈ ಕ್ರೆಡಿಟ್ ಕಾರ್ಡ್ಗಳನ್ನು ಬ್ಯಾಂಕಿನಲ್ಲಿ ಕೊಟ್ಟು ರೈತರು 10,000 ರೂಪಾಯಿಗಳಿಂದ 1,00,000 ರೂಪಾಯಿಗಳವರೆಗಿನ ಸಾಲವನ್ನು ಪಡೆದುಕೊಳ್ಳಬಹುದು. ಹಾಗೆ ಪಡೆದುಕೊಂಡ ಸಾಲವನ್ನು ಕೃಷಿಯ ಅಭಿವೃದ್ಧಿಗಾಗಿ ಬಳಸಿಕೊಂಡು ಆದಾಯವನ್ನು ಗಳಿಸಿ ತಾವು ಪಡೆದುಕೊಂಡ ಸಾಲವನ್ನು ಮರುಪಾವತಿ ಮಾಡೋದು, ಮತ್ತೆ ಬೇಕಾದರೆ ಸಾಲವನ್ನು ತೆಗೆದುಕೊಳ್ಳೋದು. ಮರುಪಾವತಿ ಮಾಡಿದ ನಂತರ ಅವರು ಮತ್ತೆ ಸಾಲವನ್ನು ತೆಗೆದುಕೊಳ್ಳುವ ಅರ್ಹತೆಯನ್ನು ಪಡ್ಕೊಳ್ತಾರೆ. ಹೀಗೆ ಮರುಪಾವತಿ ಮಾಡೋದು, ಮತ್ತೆ ಹೊಸ ಸಾಲವನ್ನು ತಗೊಳ್ಳೋದು, ಮತ್ತೆ ಮರುಪಾವತಿ ಮಾಡೋದು, ಹೊಸ ಸಾಲವನ್ನು ತಗೊಳ್ಳೋದು. ಈ ರೀತಿಯ ಒಂದು ಅನುಕೂಲವನ್ನು NABARD ರೈತರಿಗೆ ಮಾಡಿಕೊಟ್ಟಿದೆ. ಇದರಿಂದ ರೈತರು ಹೆಚ್ಚು ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಪ್ರಮುಖವಾದ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ. ಹಾಗೆ ದುರ್ಬಲ ಸಹಕಾರ ಬ್ಯಾಂಕುಗಳಿಗೆ ಸಾಲದ ಹರಿವನ್ನು ಮಾಡ್ತಿದೆ NABARD. ಯಾವ ಒಂದು ಸಹಕಾರ ಬ್ಯಾಂಕುಗಳು ಸಾಲ ಸೌಲಭ್ಯವನ್ನು ಕೊಡುವಲ್ಲಿ ವಿಫಲವಾಗಿವೆಯೋ ಅಂತಹ ಸಹಕಾರಿ ಬ್ಯಾಂಕುಗಳನ್ನು ಗುರುತಿಸಿ ಅವುಗಳಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಆ ರೀತಿ NABARDನಿಂದ ಹಣಕಾಸಿನ ಸೌಲಭ್ಯವನ್ನು ಪಡೆದುಕೊಂಡು ಸಹಕಾರಿ ಬ್ಯಾಂಕುಗಳು ಕೃಷಿ ಅಭಿವೃದ್ಧಿಗೆ ಮತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಾಲವನ್ನು ನೀಡ್ತಾ ಇದೆ. ಹಾಗೆ
ಕೈಮಗ್ಗ ನೇಕಾರರಿಗೆ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದೆ. ಈಗ ಕೈಮಗ್ಗ ನೇಕಾರರ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಅವರನ್ನು ರಕ್ಷಿಸಬೇಕು, ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಅವಶ್ಯಕವಾದ ಸಾಲ ಸೌಲಭ್ಯಗಳನ್ನು ನೀಡುವಲ್ಲಿ ಅಥವಾ ಹೆಚ್ಚಿನ ಒಂದು ಸಾಲ ಸೌಲಭ್ಯವನ್ನು ನೀಡುವಲ್ಲಿ ನಬಾರ್ಡ್ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ನಂತರ ಸಣ್ಣ ನೀರಾವರಿಗಾಗಿ ಮರು ಹಣಕಾಸಿನ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಸಣ್ಣ ನೀರಾವರಿಗಳು ಅಂದರೆ ಬಾವಿಗಳ ಮೂಲಕ, ಕಾಲುವೆಗಳ ಮೂಲಕ ಅಥವಾ ಕೆರೆಗಳ ಮೂಲಕ ಈ ಕೃಷಿ ಅಭಿವೃದ್ಧಿಗೆ ನೀರನ್ನು ಬಳಸಿಕೊಳ್ಳೋದು ಅಂತಹ ಸಣ್ಣ ನೀರಾವರಿಗಾಗಿ ಮತ್ತೆ ಹಣಕಾಸಿನ ಸೌಲಭ್ಯವನ್ನು ನಬಾರ್ಡ್ ಒದಗಿಸ್ಕೊಡ್ತಾ ಇದೆ. ಹಾಗೆ ಸೂಕ್ಷ್ಮ ಹಣಕಾಸಿನ ನವಪ್ರವರ್ತನೆಗಳು ಅಂದರೆ ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಸ್ವಸಹಾಯ ಸಂಘಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಾರಂಭ ಮಾಡಿ ಅವರಿಗೆ ಒಂದು 10,000 ರೂಪಾಯಿಗಳ ಸಾಲವನ್ನು ನೀಡೋದು. ಆ 10,000 ರೂಪಾಯಿಗಳನ್ನು ಅವರು ಪಡೆದುಕೊಂಡು ಅವರು ಸ್ವಂತ ಉದ್ಯೋಗವನ್ನಾದರೂ ಪ್ರಾರಂಭ ಮಾಡ್ಬೋದು ಅಥವಾ ಆ ಹಣದಿಂದ ಆದಾಯ ಗಳಿಸುವಂತಹ ಚಟುವಟಿಕೆಯನ್ನು ಕೈಗೊಂಡು ಆದಾಯವನ್ನು ಗಳಿಸಿ ತಾವು ತೆಗೆದುಕೊಂಡ ಸಾಲವನ್ನು ಮರುಪಾವತಿ ಮಾಡಬಹುದು. ಈ ರೀತಿಯ ನವಪ್ರವರ್ತನೆಗಳನ್ನು ನಬಾರ್ಡ್ ಹಮ್ಮಿಕೊಳ್ತಾ ಇದೆ. ಹೀಗೆ ನಬಾರ್ಡ್ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಫ್ ನಬಾರ್ಡ್. In addition to its functions, NABARD is also carrying out various development programs such as the scheme of Kisan Credit Card or the Kisan Credit Card scheme. So according to Kisan Credit Card, a farmer can get loans through the banks with this credit card. Nearly starting from 10,000 to 1 lakh rupees of loans they are getting from the banks through the credit cards. They can utilize the loans for the development of agriculture. They can earn income, repay the loans taken through the credit cards, and again they are eligible to take the loans from the banks. Thus, this is the most important help from the NABARD to the farmers, that is the Kisan Credit Card scheme. Then the flow of credit for weaker cooperative banks. There are certain cooperative banks in our country which are not able to provide enough loan for the farmer. For such weaker cooperative banks, NABARD is providing financial help, or it is supplying finance to weaker cooperative banks, and by taking the loans from the NABARD, these cooperative banks are providing loans for the development of agriculture and rural areas. Then increase credit facilities to handloom weavers. Particularly for the handloom weavers, the NABARD is providing loans at a cheaper rate of interest as to protect. The main aim of NABARD is to protect the handlooms. Then refinancing minor irrigation. Minor irrigation projects such as wells, and then providing water to the agricultural lands through the channels, and then the farmers they are able to adopt the drip irrigation or the sprinkler irrigation. For all these purposes, the farmers require funds, and these funds are provided by NABARD. Then microfinance innovations. In this microfinance innovation, NABARD is providing financial help to self-help groups, and self-help group is a group of 15 to 20 members, and this SHGs are tagged to a particular bank, and these SHGs, members of SHGs, they are eligible to take loans from the bank. Nearly 10,000 rupees as a loan is given to a member, and that member can utilize the loan to create self-employment, or they may invest that money in income coming activities, and they can repay the loan, and they are eligible to take the loan again from the NABARD. Thus, these are the various development programs adopted by NABARD in order to develop agriculture and rural areas. ನಬಾರ್ಡ್ನ ನವಪ್ರವರ್ತನೆಗಳು. ನವಪ್ರವರ್ತನೆ ಈ ಪದ ಅರ್ಥಶಾಸ್ತ್ರದಲ್ಲಿ ಈ ಪರಿಕಲ್ಪನೆಯನ್ನು ಮೊಟ್ಟಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟ ಅರ್ಥಶಾಸ್ತ್ರಜ್ಞರು ಅಂದರೆ ಜೆ.ಎ. ಶುಂಪೀಟರ್ ಅವರು.
ಜೆ.ಎಸ್. ಶುಂಪೀಟರ್ ಅವರು ನವಪ್ರವರ್ತನೆ ಅಂತ ತಿಳಿಸಿದ್ರು. ನವಪ್ರವರ್ತನೆ ಅಂದರೆ ಸಂಶೋಧನೆ ಮತ್ತು ಬಳಕೆ. ಏನೇನು ಸಂಶೋಧನೆ ಮಾಡಿರ್ತೀವೋ ಅದನ್ನು ಹಾಗೆ ಇಟ್ಕೊಳ್ಬಾರ್ದು, ತಕ್ಷಣ ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಇಲ್ಲಿ ನಬಾರ್ಡ್ ಹೊಸ ಹೊಸ ರೀತಿಯ ಸಂಶೋಧನೆಗಳನ್ನು ಮಾಡಿ ಅದನ್ನು ಬಳಸ್ಕೊಳ್ತಾ ಇದೆ. ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಂದರೆ ಇಲ್ಲಿ ಮುಖ್ಯವಾಗಿ 20 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೊಳಿಸಿ ದುರ್ಬಲ ವರ್ಗದ ಜನರ ಏಳಿಗೆಗಾಗಿ ನಬಾರ್ಡ್ ಶ್ರಮಿಸ್ತಾ ಇದೆ. ವಾಣಿಜ್ಯ ಬ್ಯಾಂಕುಗಳಿಂದ ಸಾಲ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ಹಾಗೆ ಸಹಕಾರಿ ಸಂಸ್ಥೆಗಳ ಮೂಲಕನೂ ಕೃಷಿಯ ಅಭಿವೃದ್ಧಿಗೆ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದೆ. ರಾಜ್ಯ ಸಹಕಾರಿ ಬ್ಯಾಂಕುಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಇವೆಲ್ಲವೂ ಸಹ ನಬಾರ್ಡ್ನ ಸಂಶೋಧನೆ, ನಬಾರ್ಡ್ನಿಂದ ತರಬೇತಿಯನ್ನು ಪಡ್ಕೊಳ್ತಾ ಇವೆ. ನಬಾರ್ಡ್ನಿಂದ ಉತ್ತಮವಾದ ಸಲಹೆಗಳನ್ನು ಪಡ್ಕೊಂಡು ಗ್ರಾಮೀಣ ಅಭಿವೃದ್ಧಿಯನ್ನು ಕೈಗೊಳ್ತಾ ಇವೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಕೃಷಿ ಅಭಿವೃದ್ಧಿ ಆಗ್ತಿರೋದೇ ನಬಾರ್ಡ್ನ ನವಪ್ರವರ್ತನೆಗಳ ಮೂಲಕ. ಹಾಗೆ ಕೃಷಿ ಸಹಕಾರ ಸಾಲ ಸಂಘಗಳಿಗೆ ಪುನಶ್ಚೇತನವನ್ನು ನೀಡ್ತಾ ಇದೆ. ಅಂದರೆ ಇನ್ನಷ್ಟು ಪುಷ್ಟಿಯನ್ನು ನೀಡ್ತಾ ಇದೆ, ಮತ್ತಷ್ಟು ಚೇತನವನ್ನು ನೀಡ್ತಾ ಇದೆ, ಉತ್ತೇಜನವನ್ನು ಕೊಡ್ತಾ ಇದೆ, ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಸಹಕಾರ ಸಂಘಗಳಿಗೆ ಸಾಲವನ್ನು, ಸಹಕಾರ ಸಂಘಗಳಿಗೆ ಹಣವನ್ನು ನೀಡುವುದರ ಮೂಲಕ ನಬಾರ್ಡ್ ಅವುಗಳ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಹಾಗೆ ಸ್ವಸಹಾಯ ಗುಂಪುಗಳಿಗೆ ಬೆಂಬಲ ಹಾಗೆ ಮರು ಹಣಕಾಸನ್ನು ನೀಡ್ತಾ ಇದೆ. ಸ್ವಸಹಾಯ ಗುಂಪುಗಳು ಪ್ರತಿ ಹಳ್ಳಿಯಲ್ಲೂ ಸಹ ಈಗ ಅಸ್ತಿತ್ವಕ್ಕೆ ಬಂದಿವೆ. ಮುಖ್ಯವಾಗಿ ಇದು 15ರಿಂದ 20 ಸದಸ್ಯರನ್ನು ಒಳಗೊಂಡಿರುತ್ತೆ. ಒಂದು ಸಮಾನ ಮನಸ್ಕರು ಅಥವಾ ಸಮಾನ ವಯಸ್ಕರು ಸೇರಿ ಗುಂಪುಗಳನ್ನು ಪ್ರಾರಂಭ ಮಾಡ್ತಾರೆ. ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಗುಂಪಿನ ಸದಸ್ಯತ್ವವನ್ನು ಪಡ್ಕೊಳ್ತಾರೆ. ಈ ನಬಾರ್ಡ್ನ ಮೂಲಕ ಸಹಾಯವನ್ನು, ಸಾಲ ಸೌಲಭ್ಯಗಳನ್ನು ನೀಡಲಾಗತ್ತೆ. ಅದರಿಂದ ಅವರು ಒಂದು ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿಕೊಂಡು ಆದಾಯವನ್ನು ಗಳಿಸ್ಕೊಳ್ಬೋದು, ಅಥವಾ ಅವರು ಅದನ್ನು ಆದಾಯ ಬರುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿ ಮತ್ತೆ ಸಾಲವನ್ನು ಮರುಪಾವತಿ ಮಾಡ್ಬೋದು. ಹೀಗೆ ಸ್ವಸಹಾಯ ಗುಂಪುಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಕೃಷಿ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ನಬಾರ್ಡ್. ರೈತರ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿದೆ. ಈ ರೈತರು ಆ ಕ್ಲಬ್ಗಳಿಂದ ತಮಗೆ ಬೇಕಾದ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅಂದರೆ ಯಾವ ವಾಣಿಜ್ಯ ಬೆಳೆಗಳನ್ನು ಬೆಳಿಬೋದು, ಮಣ್ಣಿನ ಪರೀಕ್ಷೆಯನ್ನು ಹೇಗೆ ಮಾಡ್ಕೊಳ್ಬೋದು, ಅವರ ಒಂದು ಜಮೀನಿನ ಮಣ್ಣು ಯಾವ ಬೆಳೆಗಳನ್ನು ಬೆಳೆಯೋದಕ್ಕೆ ಸೂಕ್ತವಾಗಿದೆ, ಹೆಚ್ಚು ಆದಾಯ ಬರುವಂತಹ ಬೆಳೆಗಳನ್ನು ಹೇಗೆ ಬೆಳೆಯೋದು, ಮತ್ತು ಉತ್ತಮ ತಳಿಯ ಬಿತ್ತನೆ ಬೀಜಗಳನ್ನು ಎಲ್ಲಿಂದ ಪಡ್ಕೊಳ್ಳೋದು, ಹೇಗೆ ಪಡ್ಕೊಳ್ಳೋದು, ಈ ಎಲ್ಲ ವಿಚಾರಗಳನ್ನು, ಹಾಗೆ ಕೃಷಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಕ್ರಿಮಿ ಕೀಟಗಳ ಬಾಧೆ ಏನಾದರೂ ಇದ್ದರೆ, ಅಥವಾ ತಮ್ಮ ಬೆಳೆಗಳಿಗೆ ಯಾವುದಾದ್ರೂ ಹೊಸ ರೀತಿಯ ರೋಗ ರುಜಿನಗಳು ಬಂದಿದ್ರೆ ಅದನ್ನು ಹೇಗೆ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು, ಹೇಗೆ ಆ ಸಮಸ್ಯೆಗೆ ಪರಿಹಾರ, ಈ ಎಲ್ಲ ವಿಚಾರಗಳನ್ನು ಕುರಿತು ಚರ್ಚೆಯನ್ನು ಮಾಡಿ ತಮ್ಮ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ತೆಗೆದುಕೊಳ್ಳೋದಕ್ಕೆ ರೈತರ ಕ್ಲಬ್ಗಳನ್ನು ನಬಾರ್ಡ್ ಸ್ಥಾಪನೆ ಮಾಡಿದೆ. ಇದರಿಂದ ಉತ್ತಮವಾದ ಒಂದು ಸಲಹೆಯನ್ನು ರೈತರು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸೋದು ಸುಲಭ ಆಗಿದೆ. ಹಾಗೆ ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪ್ರತ್ಯೇಕವಾದ ನಿಧಿಯನ್ನು ಇದು ಸ್ಥಾಪನೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡೋದು, ಸೇತುವೆಗಳನ್ನು ನಿರ್ಮಾಣ ಮಾಡುವುದು, ಪ್ರವಾಹವನ್ನು ನಿಯಂತ್ರಣ ಮಾಡೋದು, ಮತ್ತು ಶೀತಲ ಗೃಹಗಳನ್ನು ನಿರ್ಮಾಣ ಮಾಡೋದು, ಅರಣ್ಯ ಅಭಿವೃದ್ಧಿಯನ್ನು ಮಾಡೋದು, ಮೀನುಗಾರಿಕೆ ಮತ್ತು ಜಲಮಾರ್ಗಗಳ ಅಭಿವೃದ್ಧಿ, ಇವೆಲ್ಲವೂ ಸಹ ಮೂಲಭೂತ ಸೌಕರ್ಯಗಳು, ಮೂಲಭೂತ ಸೌಲಭ್ಯಗಳು ಗ್ರಾಮಾಂತರ ಪ್ರದೇಶಗಳ ಅತ್ಯಂತ ಅವಶ್ಯಕವಾಗಿದೆ. ಇವೆಲ್ಲ ಇರದ ಹೊರತು, ಇವುಗಳ ಅಭಿವೃದ್ಧಿ ಆಗದ ಹೊರತು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಬಾರ್ಡ್ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಪ್ರತ್ಯೇಕವಾದ ನಿಧಿಯನ್ನು ಪ್ರಾರಂಭ ಮಾಡಿದೆ. ಹಾಗೆ ಜಂಟಿ ಬಾಧ್ಯತಾ ಗುಂಪುಗಳು ಅಂದರೆ ಒಂದು 3-4 ಗುಂಪುಗಳನ್ನು ಸೇರಿ ಅವುಗಳಿಗೆ ಒಂದು ಕೆಲಸವನ್ನು ಕೊಡೋದು, ಆ ಎಲ್ಲ ಗುಂಪುಗಳು ಸೇರಿ ಒಟ್ಟಿಗೆ ಆ ಕೆಲಸವನ್ನು ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನು ಪಡ್ಕೊಳ್ಳೋದು. ಹೀಗೆ ಜಂಟಿ ಬಾಧ್ಯತಾ ಗುಂಪುಗಳನ್ನು ರಚನೆ ಮಾಡಿದೆ. ಇಲ್ಲಿ ಜಂಟಿ ಬಾಧ್ಯತಾ ಗುಂಪುಗಳಲ್ಲಿ ಮುಖ್ಯವಾಗಿ ಕೃಷಿ ಕಾರ್ಮಿಕರು, ಭೂರಹಿತ ಕೆಲಸಗಾರರು, ಸಣ್ಣ ಅತಿ ಸಣ್ಣ ರೈತರು, ಕುಶಲ ಕಾರ್ಮಿಕರು, ಈ ಎಲ್ಲ ವರ್ಗದವರು ಈ ಜಂಟಿ ಬಾಧ್ಯತಾ ಗುಂಪುಗಳ ಸದಸ್ಯತ್ವವನ್ನು ಪಡ್ಕೊಳ್ಬೋದು ಮತ್ತು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಹಾಗೆ ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿದೆ. ಒಂದು ಉದ್ದೇಶ ಅಲ್ಲ, ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು
ಈ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿದೆ. ಇದರಲ್ಲಿ ಕುಶಲಕರ್ಮಿಗಳು ಹಾಗೆ ಭೂರಹಿತ ಕೆಲಸಗಾರರು ಎಲ್ಲರೂ ಸಹ ಸದಸ್ಯತ್ವವನ್ನು ಪಡ್ಕೊಳ್ತಾರೆ, ತಮ್ಮ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಿಕೊಳ್ತಾರೆ. ಹಾಗೆ ಇದು ಹಲವಾರು ಉದ್ದೇಶಗಳನ್ನು ಈಡೇರಿಸುವಲ್ಲಿ ಸಫಲವಾಗಿದೆ. ರೈತರ ಉತ್ಪನ್ನ ಸಂಘ ಅಂದರೆ ರೈತರು ತಾವು ಬೆಳೆದ ಬೆಳೆಗಳನ್ನು, ಅದು ತೋಟಗಾರಿಕಾ ಬೆಳೆ ಇರ್ಬೋದು ಅಥವಾ ಹೂವು ಹಣ್ಣುಗಳು ತರಕಾರಿ ಇರ್ಬೋದು, ಅದು ಎಲ್ಲಿ ಸಮರ್ಪಕವಾಗಿ ಶೇಖರಣವನ್ನು ಮಾಡೋದು, ಕ್ರೋಢೀಕರಣ ಎಲ್ಲಿ ಮಾಡೋದು, ಹಾಗೆ ಅದನ್ನು ಗುಣಮಟ್ಟದ ಆಧಾರದ ಮೇಲೆ ಹೇಗೆ ಬೇರ್ಪಡಿಸೋದು, ವಿಂಗಡಣೆ ಮಾಡೋದು ಹೇಗೆ, ಉತ್ತಮ ಗುಣಮಟ್ಟದ ಸರಕುಗಳನ್ನು ಹೇಗೆ ಗುರುತಿಸೋದು, ಅದಕ್ಕೆ ಎಷ್ಟರ ಬೆಲೆಯನ್ನು ನಿರ್ಧಾರ ಮಾಡೋದು, ಈ ಎಲ್ಲ ಕೆಲಸಗಳನ್ನು ರೈತರ ಉತ್ಪನ್ನ ಸಂಘಗಳು ನೆರವೇರಿಸ್ತಾ ಇವೆ. ಇದನ್ನು ಸಹ ನಬಾರ್ಡ್ ಸ್ಥಾಪನೆ ಮಾಡಿದೆ. ಹೀಗೆ ನಬಾರ್ಡ್ ತನ್ನ ನವಪ್ರವರ್ತನೆಗಳ ಮೂಲಕ ಅಥವಾ ಹೊಸ ಹೊಸ ರೀತಿಯ ಸಂಶೋಧನೆಗಳನ್ನು ನಡೆಸ್ತಾ ಅದನ್ನು ಜಾರಿಗೆ ತರ್ತಾ ಅಥವಾ ಕಾರ್ಯರೂಪಕ್ಕೆ ತರ್ತಾ ಹೇಗೆ ಕೃಷಿಯನ್ನು ಅಭಿವೃದ್ಧಿಪಡಿಸ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನೋ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದರಿಂದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಆಗ್ತಿದೆ. NABARD's innovations. Innovation is a new term coined by Professor J.A. Schumpeter. Innovation refers to new invention as well as its use. Invention and its use. So in this regard, NABARD has undertaken various innovative activities for the development of agriculture and rural areas, and it is reviving the agricultural cooperative credit societies. It is providing financial help for the agricultural cooperative credit societies, and through these societies, agriculture and the rural development is taking place. And it is NABARD is supporting the refinancing of self-help groups. SHG, as I already told you, it is a group of 15 to 20 members, and NABARD is providing loans for these self-help groups, and they are taking the help of NABARD, and they are investing the money loan, that is nearly 10,000 rupees it is providing, and with that money they are creating their own self-employment, and thus by creating the income or creating the income, they are in the sense they are providing the job opportunities or the employment opportunities for the other people, and they are also earning the income at the same time, and the income they can utilize for the development of agriculture. Thus it is indirectly helping rural development too. Then the establishment of farmers club. Farmers in these clubs, they can become members, and they can discuss their problems, they can get solutions for their problems. What are the different commercial crops, what are the income gaining crops, and the soil test, which crop is suitable for their soil, and how to get loan at a very low rate of interest in different financial institutions, and maybe the diseases for their crops related to the pesticides or high yielding variety seeds or the chemical fertilizers. All these discussions they can do in their clubs, get the better solution for their problems. Then Rural Infrastructure Development Fund. NABARD has set up a separate fund for the infrastructure development of rural areas. Here construction of roads, dams, bridges, and then irrigation facilities, development of fisheries, all these are very essential for the rural development, and NABARD is providing separate fund for the development of rural areas. Joint liability groups. Here the joint liability groups consist of small farmers, marginal farmers, and the landless laborers. All these together are jointly responsible for the development of agriculture and rural areas.
Then multi-purpose service cooperative credit societies. NABARD has established not for a single purpose but for multi-purpose, uh, in the sense there different types of problems can be discussed and varieties of solutions can be taken by the members of the cooperative societies. Then farmers produce organization, what are the different types of crops they produce, how they have to be divided on the basis of their quality, what are the prices for the different quality of products. All these are done through the organization, farmers produce organizations. Thus NABARD is doing innovation, in the sense it is finding out the solution for various problems of the agriculture and rural development. Thus students, we learnt various functions of NABARD, then the development activities or the programs undertaken by the NABARD, and also various innovative practices of NABARD. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಬಾರ್ಡ್ನ ಪ್ರಮುಖ ಕಾರ್ಯಗಳು, ನಬಾರ್ಡ್ನ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ನಬಾರ್ಡ್ನ ನವ ಪ್ರವರ್ತನೆಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.